ಟಿವಿ ನೋಡ್ತೀರಾ? ಹ್ಞೂ. ನ್ಯೂಸ್ ನೋಡ್ತೀರಾ? ಯುದ್ಧದ ಬಗ್ಗೆ ನೋಡಿಲ್ವಾ? ಅಮೆರಿಕದ ಅಧ್ಯಕ್ಷ ಯಾರು ಗೊತ್ತಾ? ಇವರು ಪಾಕಿಸ್ತಾನ. ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ. ಸೊ ಅವರಿಬ್ಬರು ಜಗಳದಲ್ಲಿ ಇವನು ಟ್ರಂಪ್ ಈಸ್ ಆಲ್ವೇಸ್ ಈಸ್ ಕನ್ಫ್ಯೂಸ್ ಅಲ್ವಾ? ನಮ್ಮ ದೇಶದ ಪ್ರಧಾನಿ ಗೊತ್ತಾ? ಇದು ಇಂದಿರಾ ಗಾಂಧಿ. This is absolutely unacceptable. I demand immediate action. We will not dance this. ನಮ್ಮ ರಾಜ್ಯದ ಸಿಎಂ ಯಾರು? ಇವರು B.R. ಅಂಬೇಡ್ಕರ್. I am not acceptable. This is completely unacceptable to me. ಸೀರಿಯಸ್ಲಿ ಹೇಳ್ತೀನಿ, ನಮ್ಮ ದೇಶದಲ್ಲಿ ಇರೋ ಏನು ಲೀಡರ್ಶಿಪ್ ಇದೆಯೋ ಸೀರಿಯಸ್ಲಿ ವೆರಿ ಗುಡ್. ಬಟ್ ಸೀರಿಯಸ್ಲಿ ಬೇರೆ ಕಂಟ್ರೀಸ್ ಎಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾನೇ ಬೆಸ್ಟು. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ದೇಶದಲ್ಲಿ ನಮ್ಮ ಮೇಲೆ ಯುದ್ಧ ಮಾಡಕ್ ಬಂದ್ರೆ ನಮ್ಮ ದೇಶ ಗೊತ್ತಲ್ಲ ಹೆಂಗೆ ಹೊಡೆದು ಬಿಸಾಕ್ತಾರೆ. ಅವ್ರು ಯಾರೋ ಜಗಳ ಆಡ್ತಾ ಇದ್ರು, ಇವ್ ಮಧ್ಯೆ ಹೋಗ್ಬಿಟ್ಟು ನಾವು ನಿಲ್ಲಿಸ್ತೀವಿ ಅಂತ ಹೋದ್ರೆ ಎಲ್ಲಿ ನಿಲ್ಸಕ್ಕಾಗತ್ತೆ? ಒಂದು ಕೆಟ್ಟತನ ಆಗಲಿ ಒಳ್ಳೆತನ ಆಗಲಿ ಅತಿರೇಕಕ್ಕೆ ಯಾವತ್ತೂ ಹೋಗ್ಬಾರ್ದು. ಯುದ್ಧ ಗೊತ್ತಿಲ್ಲ. ಎಲ್ಲಿ ಯುದ್ಧ ಆಗ್ತಿದೆ ಗೊತ್ತಿಲ್ಲ. ಟಿವಿ ನೋಡ್ತೀರಾ? ಹ್ಞೂ. ನ್ಯೂಸ್ ನೋಡ್ತೀರಾ? ಯುದ್ಧದ ಬಗ್ಗೆ ನೋಡಿಲ್ವಾ? ಯುದ್ಧ ಆಗೋದೇ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಬೆಲೆ ಜಾಸ್ತಿ ಆಯ್ತು ಗೊತ್ತಾ? ಏನೇನು? ಅಂಗಡಿಗಳಲ್ಲಿ ಇದು ವೆಜಿಟೇಬಲ್ ಜಾಸ್ತಿ ಆಗುತ್ತೆ, ಫ್ರೂಟ್ಸು. ಇದು ವಾಟರ್ ಮೆಲನ್ ಬೆಲೆ 150. ಬರೀ ತಿನ್ನೋದ್ರ ಬೆಲೆ ಅಷ್ಟೇನಾ? ಬೇರೆ ಯಾವ್ದ್ರದ್ದು ಬೆಲೆ ಜಾಸ್ತಿ ಇದೆ. ಹೂವೊಂದು ಬೆಳೆ 100 ರುಪೀಸು. ಅದು ಇದು ರೆಡ್ ರೋಸು 150 ರುಪೀಸು. ರೆಡ್ ರೋಸ್ 150. ಮತ್ತು ಇದು ಬಾಳೆಹಣ್ಣು ರೇಟ್ ಜಾಸ್ತಿ ಆಗಿಬಿಟ್ಟಿದೆ, 60 ರುಪೀಸು. ಮಲ್ಲಿಗೆ ಹೂವು ಅದೊಂದು ಜಾಸ್ತಿ ಆಗಿಬಿಟ್ಟಿದೆ. ಏನ್ ಕೆಲಸ ಮಾಡೋದು ನೀವು? ಇನ್ನೂ ಓದ್ಕೊಂಡಿದ್ದೀನಿ. ಓದ್ತಾ ಇದ್ದೀರಾ? ಮತ್ತೆ ಈ ಸಂತೆ ಮಾರ್ಕೆಟ್ದೆಲ್ಲ ರೇಟ್ ಹೆಂಗ್ ಗೊತ್ತು? ಈ ಸಂತೆ ಮಾರ್ಕೆಟ್ದೆಲ್ಲ ರೇಟ್ ಹೇಗೆ ಗೊತ್ತು? ತಿರ್ಗಾಂಡಿದ್ರಲ್ಲ. ಹಾಗೆ. ಏನು ಓದ್ತಾ ಇದ್ದೀರಾ? SLC. SSLC ಓದ್ತಾ ಇದ್ದೀರಾ? ಬೇರೆ ದೇಶದಲ್ಲಿ ಆಗ್ತಿರೋ ಯುದ್ಧದ ಬಗ್ಗೆ ಗೊತ್ತಿಲ್ಲ, ಎಲ್ಲ ಹಣ್ಣು ತರಕಾರಿ ಹೂವಿನ ರೇಟ್ ಗೊತ್ತು. ಗೊತ್ತು. ಓಕೆ. ಅಮೆರಿಕದ ಅಧ್ಯಕ್ಷ ಯಾರು ಗೊತ್ತಾ? ಇವರು ಪಾಕಿಸ್ತಾನ. ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ. ನಮ್ಮ ದೇಶದ ಪ್ರಧಾನಿ ಗೊತ್ತಾ? ಇದು ಇಂದಿರಾ ಗಾಂಧಿ. ನಮ್ಮ ದೇಶದ ಪ್ರಧಾನಿ. ಓಕೆ. ಹಾಂ, ಸೂಪರ್. ಆಮೇಲೆ ನಮ್ಮ ರಾಜ್ಯದ ಸಿಎಂ ಯಾರು? ಇವರು B.R. ಅಂಬೇಡ್ಕರ್. B.R. ಅಂಬೇಡ್ಕರ್. ನೀನು ಬೇಕು ಅಂತ ಮಾಡ್ತಿದ್ಯಾ? ನಿಂಗೆ ಗೊತ್ತಿರೋದೇ ಈಗ? ಗೊತ್ತು. ಗೊತ್ತು, ಹೇಳು. B.R. ಅಂಬೇಡ್ಕರ್ ಅದು. B.R. ಅಂಬೇಡ್ಕರ್ ನಮ್ಮ ದೇಶ, ಈಗ ನಮ್ಮ ರಾಜ್ಯದ್ದು ಸಿಎಂ. ಹ್ಞೂ. ಸರಿ. ಇವಾಗ ಬೇರೆ ಬೇರೆ ರೇಟ್ ಎಲ್ಲ ಜಾಸ್ತಿ ಆಯಿತು ಅಂದಲ್ಲ, ಏನು ರೀಸನ್ನು? ಆಯಲಿಂದು 150 ರುಪೀಸ್ ಮಾಡಿಬಿಟ್ಟಿದ್ದಾರೆ, 100 ರೂಪಾಯಿ ಇದ್ದಿದ್ದು. ಡೀಸೆಲ್ ರೇಟು 200 ಮಾಡಿಬಿಟ್ಟಿದ್ದಾರೆ, 150 ಇದ್ದಿದ್ದು. ಗ್ಯಾಸ್ ಯಾಕಂದರೆ ಅದು ಇರಾನು ಗೊತ್ತಾ? ಇರಾನ್ ಅಮೇರಿಕಾ ಅದು ಇದು ಫೈಟ್ ಆಗಿಬಿಟ್ಟಿದ್ದು. ಇವಾಗ ಇದು ಏರಿಯಾದಲ್ಲಿ ಜಾಸ್ತಿ ಮಾಡಿ ಅಂತ ನ್ಯೂಸ್ ಕೊಟ್ಟಿದ್ದಾರೆ ಅವ್ರಿಗೆ. ಅವರು ನಮ್ಮ ದೇಶಕ್ಕೆ ನ್ಯೂಸ್ ಕೊಟ್ಟಿದ್ದಾರೆ. ಹ್ಞೂ. ನಮ್ಮ ದೇಶದಲ್ಲಿ ಅವರು 100 ರೂಪಾಯಿ ಪೆಟ್ರೋಲು, 150 ರುಪೀಸ್ ಇದು ಡೀಸೆಲ್ಲು, ಅದು ರೇಟ್ ಕಮ್ಮಿ ಆಗಿದ್ದಿದ್ದು ಇವಾಗ ಜಾಸ್ತಿ ಆಗಿಬಿಟ್ಟಿದೆ. ಈ ಇರಾನ್ ಅವರು ಮತ್ತು ಇಸ್ರೇಲ್ ಅವರು ಜಗಳಾಡ್ತಿದ್ದಾರೆ ಅಂದ್ರಲ್ಲ, ಯಾಕಂದರೆ ಅವರು ಹಿಂಗೆ ಅವರು ಹೇಳ್ತಾಯಿದ್ರು. ಇವಾಗ ನಮ್ಮ ದೇಶದವರು ಆಕ್ರಮಣ ಮಾಡ್ತಾರಲ್ಲ, ಆವಾಗ ಇರಾನ್ ಅವರು ಇದು ಏನು ಸರ್ಕಲ್ ಮಾಡ್ಕೊಂಡು ಇದು ಮಾಡ್ತಾರೆ, ಜಗಳ ಮಾಡಿಕೊಂಡು ಇದು ಮಾಡ್ತಾರಲ್ಲ, ಅದಕ್ಕೆ ಅವರು ಜಾಸ್ತಿ ಆಗಿಬಿಟ್ಟಿದೆ ರೇಟ್ ಎಲ್ಲ. ಅವರಲ್ಲಿ ಜಗಳ ಆಡಿದ್ದಕ್ಕೆ. ಹ್ಞೂ. ಅಮೆರಿಕದ ಅಧ್ಯಕ್ಷ ಯಾರು ಗೊತ್ತಿಲ್ಲ? ನೀವು ಹೇಳಿ. ಡೊನಾಲ್ಡ್ ಟ್ರಂಪ್. ಟ್ರಂಪ್ ಗೊತ್ತಿಲ್ಲ? ನ್ಯೂಸೇ ನೋಡಲ್ವಾ ನೀವು? ಇದೇ ಇಲ್ಲ, ಫೋನೇ ಇಲ್ಲ, ಟಿವಿಲೂ ಇಲ್ವಾ? ಮನೇಲಿ ಟಿವಿ ಇಲ್ಲ. ಓಕೆ. ಟೀಚರ್ಸು ಏನು ಹೇಳ್ಕೊಡಲ್ವಾ? ಕೊಡ್ತಾರೆ. ಅದೇ ಅಂಗಡಿಗೆ ಹೋಗಿ ಇದು
ಫೋನ್ ತಗೊಳಕ್ಕೆ ಹೋದರೆ 25-26 ಸಾವಿರ ಕರೆಕ್ಟ್ ತಾನೆ? ಫೋನ್ ಬೇಡ ಅಂತ ಟೀಚರ್ ಫೋನ್ ತಗೋ ಅಂತ ಹೇಳ್ಕೊಡ್ತಾರಾ? ಇಲ್ಲ. ಇಲ್ಲ. ಟೀಚರ್ ನಿನ್ಗೆ ಏನು ಹೇಳ್ಕೊಡಲ್ವಾ? ಯಾರು ಎತ್ತ ನಮ್ಮ ದೇಶದಲ್ಲಿ ಏನಾಗ್ತಿದೆ ಹೇಳ್ಕೊಡ್ತಾರೆ. ಆಗ್ತಿದೆ ಬೇರೆ ದೇಶದಲ್ಲಿ ಗೊತ್ತಾ? ಗೊತ್ತು. ಯಾವ ದೇಶದಲ್ಲಿ ಆಗ್ತಿದೆ? ಅದೇ ಇರಾನ್ ಮತ್ತೆ ಅಮೆರಿಕ ಇಸ್ರೇಲ್ ಸೇರ್ಕೊಂಡು ಯುದ್ಧ ಮಾಡ್ತಾವ್ರಲ್ಲ, ಅದೇ ಯಾಕೆ? ಆಯಿಲ್ ಇಸ್ ಮೇನ್ ರೀಸನು. ಆಯಿಲ್ಗೋಸ್ಕರನೇ ಜಗಳ ಆಡ್ತಾವ್ರೆ. ಟ್ರಂಪ್ಗೆ ಗೊತ್ತಿಲ್ಲ ಎಂದಿಗೆ ಯುದ್ಧ ನಡೀತಾ ಇದೆ ಅಂತ. ನನ್ನ ಪ್ರಕಾರ ಇಸ್ರೇಲ್ ಈಸ್ ಅ ಮೇನ್ ಕಾರಣ ಇದಕ್ಕೆ. ಯಾಕಂದರೆ ಇಸ್ರೇಲ್ಗೂ ಇರಾನ್ಗೂ ಆಗಲ್ಲ ಅಲ್ವಾ? ಸೊ ಅವರಿಬ್ಬರು ಜಗಳದಲ್ಲಿ ಇವನು ಟ್ರಂಪ್ ಈಸ್ ಆಲ್ವೇಸ್ ಈಸ್ ಕನ್ಫ್ಯೂಸ್ ಅಲ್ವಾ? ಮೊದಲೇ ಕನ್ಫ್ಯೂಸ್ ಆಗಿದ್ದಾನೆ ಅವನು. ಸೊ ಅವನೇನು ಮಾಡಿದ್ದಾನೆ, ಇಸ್ರೇಲ್ ಅವ್ರು ಏನು ಮಾಡಿದ್ದಾರೆ, ನೇತನ್ಯಾಹು ಅಮೇರಿಕನ್ ಪ್ರೆಸಿಡೆಂಟ್ನ ಕರ್ಕೊಂಡು ಹೋಗ್ಬಿಟ್ಟು ಇದಕ್ಕೆ ತಲುಪಿಬಿಟ್ಟಾರೆ. ನಿಮಗೆ ಆಯಿಲ್ ಸಿಗುತ್ತೆ, ಅದು ಸಿಗುತ್ತೆ, ಟಾಪ್ ಲೀಡರ್ಶಿಪ್ನ ಸಾಯಿಸ್ಬಿಡೋಣ. ಸಾಯಿಸಿದ್ಮೇಲೆ ನಿಮಗೆ ಆಬ್ವಿಯಸ್ಲಿ ಟಾಪ್ ಲೀಡರ್ಶಿಪ್ನ ಸಾಯಿಸ್ಬಿಟ್ರೆ ಮತ್ತು ನೆಕ್ಸ್ಟ್ ಏನಿದೆ, ಎಲ್ಲ ಆಯಿಲ್ ನಿಮಗೇನೆ ಸಿಗೋದಲ್ಲ. ಏನಿದೆ, ಖಾರಗ ಹೈಲ್ಯಾಂಡ್ ಎಲ್ಲ ನಿಮ್ಮದೇ ಇರುತ್ತೆ, ಎಲ್ಲ ನಿಮಗೆ ಸಿಕ್ಬಿಡ್ತೀವಿ, ಎಲ್ಲ ನಿಮಗೆ ಕೊಟ್ಬಿಡ್ತೀವಿ ಅಂತ ಮೊದಲೇ ವೆನೆಜುವೆಲಾ ಅಟ್ಯಾಕ್ ಮಾಡಿ ಎಲ್ಲ ಅದೇ ಮಧುರನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ರು. ಆಯಿಲ್ ಸಿಕ್ಬಿಡ್ತು ಅವ್ರಿಗೆ. ಆ ಜೋಶಲ್ಲಿ ಮತ್ತೆ ಇದು ಇರಾನ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಾರೆ. ಬಟ್ ಇರಾನ್ ನೋಡಿ ಇವಾಗ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಸರಿಯಾಗಿ ಅಲ್ವಾ? ಇವಾಗ ಬೇರೆ ದೇಶಗಳು ಜಗಳ ಆಡ್ತಿದ್ದಾವೆ, ಒಂದಾದ್ಮೇಲೆ ಒಂದು ಯುದ್ಧ. ನೀವು ಆಗ್ಲೇ ಹೇಳಿದಾಗೆ ಉಕ್ರೇನು, ರಷ್ಯಾ ಈ ಥರ ಒಂದಾದ್ಮೇಲೆ ಒಂದು ಮಾಡ್ತಾ ಇದ್ದಾವೆ. ನಮ್ಮ ದೇಶ ನೋಡಿದ್ರೆ ಈಗ ಏನು ಅನ್ಸುತ್ತೆ? ನಮ್ಮ ದೇಶ ಸೀರಿಯಸ್ಲಿ ಹೇಳ್ತೀನಿ, ನಮ್ಮ ದೇಶದಲ್ಲಿ ಇರೋ ಏನು ಲೀಡರ್ಶಿಪ್ ಇದೆಯೋ ಸೀರಿಯಸ್ಲಿ ವೆರಿ ಗುಡ್. ಯಾಕಂದರೆ ನಮಗೆ ಸೇಫ್ಟಿ ಇಲ್ಲೇ ಇರೋದು. ನಮ್ಮ ದೇಶದಿಂದ ಇರಾನ್ಗೆ, ದುಬೈಗೆ ಹೋದವರು ಅವ್ರು ಟ್ಯಾಕ್ಸ್ ಸೇವ್ ಮಾಡೋಕ್ಕಂತ ಹೋಗಿದ್ರು. ಓಕೆ, ಇಲ್ಲಿ ಟ್ಯಾಕ್ಸ್ ಕೊಡಬೇಕಾಗತ್ತೆ, ಅದು ಕೊಡಬೇಕಾಗತ್ತೆ, ಇದು ಅಲ್ಲ, ಈ ಆ ಫೆಸಿಲಿಟಿ ಇಲ್ಲ, ಇದಿಲ್ಲ ಅದಿಲ್ಲ ಅಂತೆಲ್ಲ ಅಳ್ತಾರೆ. ಬಟ್ ಸೀರಿಯಸ್ಲಿ ಬೇರೆ ಕಂಟ್ರೀಸ್ ಎಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾನೇ ಬೆಸ್ಟ್. ಇಲ್ಲೇ ಬೆಸ್ಟ್. ಯಾಕಂದರೆ ನಮಗಿಲ್ಲಿ ಸೇಫ್ಟಿ, ಡೆಮೋಕ್ರಸಿ ಏನಿದೆಯಲ್ಲ, ಇದು ಯಾವ ಕಂಟ್ರಿಲೂ ಇಲ್ಲ. ಈ ಥರ ಯಾವ ಫೆಸಿಲಿಟೀಸ್ ಈ ಇಂಡಿಯಾದಲ್ಲಿ ಇರೋ ಅಷ್ಟು ಸೇಫ್ಟಿ ಯಾವ ಕಂಟ್ರಿಲೂ ಇಲ್ಲ, ಯಾವ ದೇಶದಲ್ಲೂ ಇಲ್ಲ. ಓಕೆ, ಇವಾಗ ಬೇರೆ ದೇಶದಲ್ಲಿ ಯುದ್ಧ ಆಗೋದ್ರಿಂದ ನಮ್ಮ ಪರಿಣಾಮ ಆಗುತ್ತೆ ನಮ್ಮ ಮೇಲೆ? ಪರಿಣಾಮ ಆಗಿದೆಯಲ್ಲ. ಇವಾಗ ಮತ್ತೆ ಸಿಲಿಂಡರ್ ಪ್ರಾಬ್ಲಮ್ ಇದೆಯಲ್ಲ, ಸಿಲಿಂಡರ್ ಪ್ರೈಸ್ ಜಾಸ್ತಿ ಆಯಿತು. ಇವಾಗ ಆಯಿಲಲ್ಲೇ ಮೊದಲೇ ಪೆಟ್ರೋಲಿಯಮು ಮೊದಲೇ ಎಷ್ಟೊಂದು ಮಿಕ್ಸಿಂಗ್ ಮಾಡ್ತಾಯಿದ್ರು, ಎಥನಾಲ್ ಮಿಕ್ಸಿಂಗ್. ಇವಾಗ ಮ್ಯಾಂಡೇಟ್ರಿ ಮಾಡಿಬಿಟ್ಟಾರೆ. ಪ್ರೈಸಸ್ ಜಾಸ್ತಿ ಆಗ್ತಾಯಿದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ, ಕಾಸ್ಟ್ ಜಾಸ್ತಿ ಆಗ್ತಿದೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಿದೆ. ಎಷ್ಟು ಇಂಪ್ಯಾಕ್ಟ್ ಆಗಿದೆ ನಮ್ಮ ಇಂಡಿಯಾ ಮೇಲೆ, ಬೇಜಾನ್ ಪ್ರಾಬ್ಲಮ್ ಆಗಿದೆ. ನೀವು ಆಗಲೇ ಹೇಳಿದ್ರಿ ನಮ್ಮ ದೇಶದಲ್ಲಿ ಇವಾಗ ಗೌರ್ಮೆಂಟ್ ಇರೋದ್ರಿಂದ ನಾವು ಚೆನ್ನಾಗಿದ್ದೀವಿ ಅಂತ. ಬಟ್ ಎಷ್ಟೋ ಜನ ಹೇಳ್ತಾರೆ ಮೋದಿ ಅವರು ಮನ್ಸು ಮಾಡಿದ್ರೆ ಯುದ್ಧನ ಸ್ಟಾಪ್ ಮಾಡ್ಬೋದು, ನಮ್ಗಾಗೋ ಲಾಸ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ. ಏನು ಹೇಳ್ತೀರಾ? ಅದೇನಾಗುತ್ತೆ ಗೊತ್ತಾ, ಇವಾಗ ಜನರಲಾಗಿ ಇವಾಗ ಇಬ್ಬರು ಜಗಳ ಆಡ್ತಾ ಇದ್ರು ಅಂದರೆ ಮೂರನೇ ಅವ್ನು ಹೋಗಿ ಎಷ್ಟಂತ ನಿಲ್ಸೋಕ್ಕಾಗತ್ತೆ ಹೇಳಿ? ಇವಾಗ ಒಂದು ಲಿಮಿಟೇಷನ್ ಇದೆ ಎಲ್ಲರದು. ಮೋದಿ ಹೋಗಿ ಮಾಡೋದು ಅಲ್ಲಿ ಮೋಸ್ಟ್ಲಿ ಮುಸ್ಲಿಂ ಕಂಟ್ರೀಸು ಅವರವರೇ ಎಲ್ಲ ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಲ್ವಾ? ಇವಾಗ ನಾವು ಇಂಡಿಯಾದವ್ರು ಅಲ್ಲಿ ಹೋಗ್ಬಿಟ್ಟು ಇಂಡಿಯಾ ಸಪೋರ್ಟು ನಾವು ಯುದ್ಧ ನಿಲ್ಲಿಸ್ತೀವಿ, ಅದೆಲ್ಲ ಡಿಫಿಕಲ್ಟು. ಅದು ಯಾಕಂದರೆ ಅದು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ತುಂಬ ಡಿಫಿಕಲ್ಟು. ಇನ್ನೊಂದು ಅವರು ಒಪ್ಕೋಬೇಕಲ್ಲ. ಇವಾಗ ಇರಾನ್ ಮಾತಾಡೋಕೆ ರೆಡಿ ಇಲ್ಲ. US ಒಂದು ಸತಿ ಒಂದು ಹೇಳಿದ್ರೆ ಇನ್ನೊಂದು ಮಾತು ಹೇಳ್ತಾನೆ. ಅವ್ನು ಟ್ರಂಪಿಂದನೇ ಆಗಿರೋದು. ಟ್ರಂಪ್ ಮೊದಲೇ ಗೊತ್ತಲ್ಲ, ನಾವು ಮೋದಿ ಸುಮ್ಮನೆ ಯಾಕಪ್ಪ ಬೇಕು ಸವಾಸ, ಸುಮ್ಮನೆ ಅಲ್ಲಿ ಮಧ್ಯ ಹೋಗಿ ಇವಾಗ ಪಾಕಿಸ್ತಾನ ಮಧ್ಯ ಹೋಗಿ ರೆಸ್ಪೆಕ್ಟ್ ಇಲ್ಲದೆ ಹತ್ರ ಆಗಿದೆ. ರೆಸ್ಪೆಕ್ಟೇ ಇರಲ್ಲ. ಫಸ್ಟ್ ಆಫ್ ಆಲ್ ಮೋದಿಜಿ ಹೋದರೆ ಅಲ್ಲಿ ಮಧ್ಯದಲ್ಲಿ ವಾರ್ ನಿಲ್ಸೋಕೆ ಹೋದರೆ ಅವ್ರೇನು ಮಾಡ್ತಾರೆ, ಮೋದಿಜಿಗೆ ರೆಸ್ಪೆಕ್ಟ್ ತೆಗಿತಾರೆ ಅವರು. ನಮ್ಮ ದೇಶಕ್ಕೆ ರೆಸ್ಪೆಕ್ಟ್ ಕಲ್ತ್ಕೊಳೋಂಗಿಂತ ನಿನಗೆ ಜನರಲಾಗಿ ಅದಕ್ಕೆ ಒಳ್ಳೇದೇ ಆಗಿದೆ. ಯಾಕೆ ಸುಮ್ಮನೆ ಹೋಗ್ಬೇಕು ಇಂಡಿಯಾ ಮಧ್ಯ? ಯಾಕೆ ಬೇಕು? ನಮ್ಮ ಪಾಡ್ ನಾವು ಇರೋಣ. ಯಾಕೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ನೆಮ್ಮದಿ ಅಲ್ವಾ? ನಮ್ಮ ದೇಶದಲ್ಲಿ ನಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಬಂದರೆ ನಮ್ಮ ದೇಶ ಗೊತ್ತಲ್ಲ ಹೆಂಗೆ ಹೊಡೆದು ಬಿಸಾಕ್ತಾರೆ. ಅವ್ರು ಯಾರೋ ಜಗಳ ಆಡ್ತಾಯಿದ್ರು, ಇವ್ರು ಮಧ್ಯ ಹೋಗ್ಬಿಟ್ಟು ನಾವು ನಿಲ್ಲಿಸ್ತೀವಿ ಅಂತ ಹೋದರೆ ಎಲ್ಲಿ ನಿಲ್ಸೋಕ್ಕಾಗತ್ತೆ? ಇವಾಗ ಯುದ್ಧ ನಿಲ್ಸೋರು ಯಾರು ಹಾಗಾದ್ರೆ? ಏನು ಗೊತ್ತಾಗತ್ತೆ, ಇವಾಗ ಅವರವರೇ ಜಗಳ ಆಡ್ಕೊಂಡು ನಿಲ್ಲಿಸ್ಬೇಕು. ಇಲ್ಲ ಅಂದರೆ ಬೇರೆ ಇನ್ನೊಬ್ರು ಏನು ಗೊತ್ತಾ, ಯಾವುದೇ ಕಂಟ್ರಿ ಇವಾಗ ಇಂಡಿಯಾ ಪಾಕಿಸ್ತಾನ ವಾರ್ ಆಗಿರ್ಬೋದು, ಅವ್ರು ಯಾರೋ ಬಂದು ನಿಲ್ಸೋಕ್ಕಾಗತ್ತಾ? ಇಲ್ಲ. ಇಂಡಿಯಾ ಅವರೇ ಸೀಸ್ ಫೈರ್ ಮಾಡ್ಕೋಬೇಕು, ಅವ್ರವ್ರ ಕಂಟ್ರಿನೇ ಸೀಸ್ ಫೈರ್ ಮಾಡ್ಕೋಬೇಕು ಅಷ್ಟೇ. ಅದು ಬಿಟ್ಟು ಅವ್ರು ಯಾರು ಬಂದು ನಿಲ್ಲಿಸ್ತಾರೆ, ಅದೆಲ್ಲ ಆಗಲ್ಲ. ಇಲ್ಲಿವರೆಗೂ ಏನು World War I ಆಗಿರ್ಬೋದು, 2 ಆಗಿರ್ಬೋದು, ಹಿಸ್ಟ್ರಿಯಲ್ಲಿ ಎಷ್ಟು 1978 ಗಲ್ಫ್ ವಾರ್ ಆಗಿರ್ಬೋದು, ಎಷ್ಟು ವಾರ್ ಆಗಿತ್ತು. ಆ ವಾರಲ್ಲಿ ಯಾರಪ್ಪ ನಿಲ್ಲಿಸಿದ್ರು? ಹಿಸ್ಟ್ರಿಯಲ್ಲಿ ಯಾರು ನಿಲ್ಲಿಸಿದ್ರು ಹೇಳಿ? ಯಾರೂ ನಿಲ್ಲಿಸಿಲ್ಲ. ಅವರವರೇ ಅರ್ಥ ಮಾಡಿಕೊಂಡು ಓಕೆ ಎಷ್ಟು ವಾರ ಆಯಿತು, ಏನೇನಾಯಿತು ಅಂತೆಲ್ಲ ನೋಡಿಕೊಂಡು ಅವರವರೇ ನಿಲ್ಲಿಸಿದ್ರು. ಹೊಡೆದಾಡ್ಕೊಂಡು ಅವ್ರದ್ದು ಏನೇನು ಇದೆಲ್ಲ ಎಕ್ಸ್ಪೆಕ್ಟೇಷನ್ಸು. ಇವಾಗ ನೋಡಿ, ವಾರಲ್ಲಿ ಯಾರಿಗೆ ಬೆನಿಫಿಟ್ ಇದೆ? ಇರಾನ್ಗೆ ಬೆನಿಫಿಟ್ ಇದೆ, ಆಯಿಲ್ ಜಾಸ್ತಿ ಆಯಿತು ಪ್ರೈಸು. ಇಸ್ರೇಲಿಗೆ ಬೆನಿಫಿಟ್ ಇದೆ, ಅವ್ರಿಗೂ ಏನು ಮಾಡಬೇಕಿತ್ತು ಮಾಡ್ತಾಯಿದ್ದಾರೆ. ನೇತನ್ಯಾಹು ಅವರು ಎಲೆಕ್ಷನ್ ಕ್ಯಾಂಪೇನ್ ಇದೆ, ಅದೆಲ್ಲ ಆಗಲಿ ಅಂತ ಅವರು ಅಲ್ವಾ?
ಆಮೇಲೆ ಸರಿ ರಷ್ಯಾಗೆ ಬೆನಿಫಿಟ್ ಇದೆ, ಯಾಕಂದರೆ ರಷ್ಯನ್ಗೆ ಆಯಿಲ್ ಜಾಸ್ತಿ ಪ್ರೈಸಲ್ಲಿ ಸೇಲ್ ಆಗ್ತಿದೆ, ಅವ್ರಿಗೆ ಕಾಸ್ಟ್ ಸ್ಯಾಂಕ್ಷನ್ಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, ಇರಾನ್ ಮೇಲೆ ಸ್ಯಾಂಕ್ಷನ್ ಹೋಗಿದೆ. ಸೊ ಅವ್ರಿಗೆಲ್ಲ ಏನೋ ಬೆನಿಫಿಟೇ ಆಗ್ತಿದೆ ಹೊರತು ಈ ವಾರಿಂದ ನಮಗೆ ಲಾಸ್ ಆಗ್ತಾ ಇರೋದು ಇಲ್ಲಿ. ಅದಕ್ಕೆ ಆಗ್ತಾ ಇರೋದು ನಮ್ಗೆ ಲಾಸ್ ಏನಂದರೆ ಆಯಿಲ್ ನಾವು ವಿ ಆರ್ ಮೋಸ್ಟ್ ಇಂಪೋರ್ಟ್ ಮಾಡ್ತೀವಲ್ಲ, ಜಾಸ್ತಿ ಹೈಯೆಸ್ಟ್ ಇಂಪೋರ್ಟ್ ಅಲ್ವ ನಾವು, ನಾವೇ ಜಾಸ್ತಿ ಆಯಿಲ್ ನಾವೇ ಏನಾದರೂ ನಮ್ಮ ಇಂಡಿಯಾದಲ್ಲೆಲ್ಲ ಆಯಿಲ್ ಸಿಕ್ಕಿದ್ರೆ ಇನ್ನೇನೋ ಅದು ನೋಡ್ಕೊಳ್ಬೇಕು ಅಷ್ಟೇ ಹೊರತು ನಾವು ಹೆಂಗೆ ಈ ಆಯಿಲ್ ಮೇಲೆ ಜಾಸ್ತಿ ನಿರ್ಭರತೆ ಇದೆಯಲ್ಲ. ಕ್ರೂಡ್ ಆಯಿಲ್ ಎಲ್ಲಿ ಯೂಸ್ ಆಗುತ್ತೆ? ಕ್ರೂಡ್ ಆಯಿಲ್ ಪ್ಲಾಸ್ಟಿಕಲ್ಲಿ ಯೂಸ್ ಆಗುತ್ತೆ, ಎಲ್ಲ ಕಡೆ ಯೂಸ್ ಆಗುತ್ತೆ ಕ್ರೂಡ್ ಆಯಿಲು. ಇವಾಗ 1960s 50s ಅಷ್ಟೊಂದು ಯೂಸ್ ಮಾಡ್ತಿರಲಿಲ್ಲ, ಬಟ್ ಇವಾಗ ಇಂಡಸ್ಟ್ರಿಯಲ್ಲೆಲ್ಲ ಯೂಸ್ ಮಾಡ್ತಾರಲ್ವಾ. ಸೊ ಅಷ್ಟು ಯೂಸ್ ಮಾಡ್ತಿದ್ದೀವಲ್ಲ ನಾವು. ಸೊ ಅದನ್ನು ನಾವು ಹೇಗೆ ಆತ್ಮನಿರ್ಭರತೆಯನ್ನು ಮಾಡ್ಕೋಬೇಕು, ಇದು ನಮಗೆ ಒಂದು ಲರ್ನಿಂಗ್ಸು. ಅದು ಯಾವ ಥರ ನಾವು ಮಾಡ್ಕೋಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕೇ ಹೊರತು ನಾವು ಅಲ್ಲೆಲ್ಲೋ ಆಯಿತು ಯುದ್ಧ ಏನಾಯಿತು ಏನೋ ಅದೆಲ್ಲ ಯೋಚನೆ ಮಾಡೋದು ಬೇಕಾಗಿಲ್ಲ, ತಲೆ ಕೆಡಿಸ್ಕೋಬಾರ್ದು ಅಲ್ವಾ. ಹಾಂ, ಪ್ರಕಾಶ್ ಅಂತ. ಸರ್, ಯುದ್ಧ ಆಗ್ತಿದೆ ಗೊತ್ತಾ? ಬೇರೆ ದೇಶದಲ್ಲಿ ಯುದ್ಧ ಆಗ್ತಿದೆ ಗೊತ್ತಾ? ಯಾವ್ಯಾವ ದೇಶದಲ್ಲಿ? ಇದು ಇರಾನ್ ಮತ್ತು ಇಸ್ರೇಲ್, ಅಮೆರಿಕ. ಅಲ್ಲಿ ಯುದ್ಧ ಆಗ್ತಿರೋದ್ರಿಂದ ನಮಗೆ ಲಾಸ್ ಇದೆಯಾ? ಲಾಸ್ ಅಂತ ಏನಿಲ್ಲ. ಓಕೆ, ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ, ಓಕೆ, ಕಂಟ್ರಿ. ಸೊ ಹಿಂದೆ ಮಾಡ್ದಂಗೆ ಈ ಸರಿನೂ ನಾವು ತಪ್ಪು ಮಾಡಬಾರ್ದು. ಸೊ ಇಂಡಿಪೆಂಡೆಂಟ್ ಆಗಿ ನಾವು ತೋರಿಸ್ತಾ ಇದ್ವಿ, ಮೋದಿಜಿಯವರು ಇಂಡಿಪೆಂಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಪ್ರೂವ್ ಮಾಡೋಕ್ಕೆ ಒಳ್ಳೆ ಟೈಮ್ ಇದೆ. ಇವಾಗ ನೀವು ಏನಾದರೂ ರಸ್ತೆಯಲ್ಲಿ ಜಗಳ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪೊಲೀಸ್ನವ್ರು ಬಂದು ಸ್ಟಾಪ್ ಮಾಡ್ತಾರೆ, ನಮ್ಮನ್ನು ಅರೆಸ್ಟ್ ಮಾಡಿ ಶಿಕ್ಷೆ ಕೊಡ್ತಾರೆ. ಅದೇ ಈಗ 2 ದೇಶ ಜಗಳ ಆಡ್ತಿದ್ದಾವೆ, ಈಗ ಯಾರು ಅವ್ರಿಗೆ ಶಿಕ್ಷೆ ಕೊಡೋರು? ಮೇಡಮ್, ಇಲ್ಲಿ ಯಾರು ಶಿಕ್ಷೆ ಅಂತ ಏನಿಲ್ಲ, ಅವ್ರವರೇ ಶಿಕ್ಷೆ ಕೊಟ್ಕೊಳ್ತಾರೆ, ಅವ್ರವರೇ ಬಾಂಬ್ ಹಾಕೊಳ್ತಿದ್ದಾರೆ, ಅವ್ರವ್ರಿಗೆ ಏನು ಬೇಕೋ ಹಾನಿನ ಅದನ್ನು ಅವ್ರವರೇ ಮಾಡ್ಕೊಳ್ತಿದ್ದಾರೆ. ಸೊ ನಮಗೇನು ಪ್ರಾಬ್ಲಮ್ ಇಲ್ಲ. ಯಾಕಂತ ಹೇಳಿದರೆ ಒಂದು ಕೆಟ್ಟತನ ಆಗಲಿ ಒಳ್ಳೆತನ ಆಗಲಿ ಅತಿರೇಕಕ್ಕೆ ಯಾವತ್ತೂ ಹೋಗ್ಬಾರ್ದು. ಅಂದರೆ ಯುದ್ಧ ಯಾರು ಸ್ಟಾಪ್ ಮಾಡೋದು ಬೇಡ, ಅವ್ರವ್ರೇ ಮಾಡ್ಕೊಳ್ಳಿ ಅಂತ. ಯುದ್ಧ ಸ್ಟಾರ್ಟ್ ಮಾಡಿದ್ದೆ ಅವರಲ್ಲ, ಅವರು ಸ್ಟಾಪ್ ಮಾಡೋಕ್ಕೆ ನಾವೇ ಯಾಕೆ ಹೋಗೋಣ? ಹೌದೌದು. ಇವಾಗ ಅಲ್ಲಿ ಆಗಿರೋದ್ರಿಂದ ನಮ್ಗೆ ಇಲ್ಲಿ ಲಾಸ್ ಆಗ್ತಿದೆ, ಬೆಲೆಗಳ ರೇಟ್ ಜಾಸ್ತಿ ಆಗ್ತಿದೆ. ಇದನ್ನ ನೋಡಿದ್ರೆ ಏನು ಅನ್ಸುತ್ತೆ ಮೇಡಮ್? ನಮಗೇನೇನು ಲಾಸು ಮತ್ತು ಪ್ರಾಫಿಟ್ ಅಂತ ಏನಿಲ್ಲ. ಸೊ ಈ ಹಿಂದೆ ನಾವೇನು ಟ್ಯಾಕ್ಸ್ ಕಟ್ತಾ ನಾವು ಜೀವನ ಮಾಡ್ತಾಯಿದ್ದೀವಿ, ಅದೇ ಥರ ನಾವು ಮಾಡ್ತಾಯಿದ್ದೀವಿ. ಸೊ ಭಾಳ ಅಂತ ಹೇಳಿದರೆ ನಮಗೆ ಫ್ಯೂಯಲ್ ಪ್ರಾಬ್ಲಮ್ ಆಗ್ಬೋದು ಅಷ್ಟೇ. ಸೊ ಫ್ಯೂಯಲ್ ಪ್ರಾಬ್ಲಮ್ ಏನೂ ಇಲ್ಲ. ಇವಾಗೆಲ್ಲ EV ಎಲ್ಲ ಬಂದಿದೆ, ಸೊ ಸೋಲಾರ್ ಇದೆ, ಬ್ಯಾಟ್ರೀಸಿಂದ ನಾವೆಲ್ಲ ಮಾಡ್ತಾಯಿದ್ದೀವಿ. ಸೊ ಆಲ್ಟರ್ನೇಟಿವ್ ಏನಾದರೂ ಜೀವನಕ್ಕೆ ಆಗೇ ಆಗುತ್ತೆ, ಏನೂ ಇಲ್ಲ. ನಾವು ಮೂವ್ ಆಗ್ಬೋದು ಅಂತ. ಹೌದೌದು, 100% ನಾವು ಮೂವ್ ಆಗ್ಬೋದು. ನೋಡಿ ಮೇಡಮ್, ಸೊ ಅವರು ಏನು ಕಡಿಮೆ ಅಲ್ಲ, ಇಸ್ರೇಲು ತುಂಬ ನೋವು ಅನುಭವಿಸಿದೆ. ಓಕೆ, ಆ್ಯಸ್ ಪರ್ ದಿ ಇರಾನ್ನವರು ಪಬ್ಲಿಕ್ ಏನಿದ್ದಾರೆ ಅವರು ನೋವು ಒಳಗಡೆ ಅನುಭವಿಸಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರದ್ರಲ್ಲೇ ಇರಾನಲ್ಲೇ ಏನಿದೆ ಅಂತ ಹೇಳಿದ್ರೆ ಈ ಸರ್ಕಾರ ಬೇಕು ಮತ್ತು ಬೇರೆ ಸರ್ಕಾರ ಬೇಕು ಅನ್ನೋದು ಒಂದು ಥಾಟಲ್ಲಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಇರಾನ್ನವರು ಅವ್ರವ್ರಿಗೆ ಸಪೋರ್ಟ್ ಮಾಡ್ಕೊಳ್ತಿದ್ದಾರೆ. ಸೊ ಅವ್ರವ್ರಿಗೆ ಆಗಲಿ ಬಿಡಿ, ಅದೇನು ನಮಗೇನು ಪ್ರಾಬ್ಲಮ್ ಇಲ್ಲ, ಆಗೋದು ಒಳ್ಳೆಯದೇ. ಈಗ ಬೇರೆ ದೇಶದಲ್ಲಿ ಒಂದಾದ್ಮೇಲೆ ಒಂದು ದೇಶಗಳು ಯುದ್ಧ ಮಾಡೋದು ನೋಡಿದ್ರೆ ನಮ್ಮ ದೇಶ ನೋಡಿದ್ರೆ ಏನನ್ಸುತ್ತೆ? ನಮ್ಮ ದೇಶ ಅಂದರೆ ಆರಾಮಾಗಿದ್ದೀವಿ. ಇಸ್ರೇಲಿಗಾಗಲಿ ಇರಾನಿಗಾಗಲಿ ಸಪೋರ್ಟ್ ಮಾಡಬಾರ್ದು. ಸುಮ್ಮನೆ ನಮ್ಮ ಕೆಲಸ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ. ಅದು ಬಿಟ್ಟು ಇಸ್ರೇಲಿಗೆ ಸಪೋರ್ಟ್ ಮಾಡೋದು ಮತ್ತು ಇರಾನಿಗೆ ಬಾಂಬ್ ಹಾಕಿದಂತೆ ಇರಾನ್ ಪರ ನಾವು ಇದು ಮಾಡೋದು ತಪ್ಪು. ನಮ್ಮ ದೇಶಕ್ಕೆ ನಮ್ಮ ಅನ್ನ ತಿಂದು ನಾವು ಇಲ್ಲಿ ಊಟ ಮಾಡಿ ನಮ್ಮ ದೇಶನ ಸುರಕ್ಷಿತವಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹೌದು, ವಿನಾಯಕ್ ಅಂತ ಹೇಳಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.